ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ನಾವಿವತ್ತು ಫುಲ್ ಎಕ್ಸೈಟ್ ಆಗಿದ್ದೀವಿ. ಯಾಕೆ ಅಂದರೆ ನಾವು ಹೊಸ ಕಾರ್ನ ತಗೋತಾ ಇದ್ದೀವಿ. 2 ಮಂತ್ಸಿಂದ ವೆಯ್ಟ್ ಮಾಡಿ ಫೈನಲಿ ಇವಾಗ ತಗೋತಾ ಇದ್ದೀವಿ. ಸೊ ಇವಾಗ ನಾವು ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಫುಲ್ ವ್ಲಾಗ್ನ ಕವರ್ ಮಾಡ್ತೀವಿ. ಸೊ ವಾಚ್ ಮಾಡಿ. ಸರಿ, ಬಂದು ಸ್ವೀಟ್ ತೊಗೊಳಕ್ಕೆ ಅಂತ ಬಂದಿದ್ದೀವಿ ಗೈಸ್. ಸ್ವೀಟ್ ತೊಗೊಂಡು 6 ತಗೊಂಡು 9 ಹತ್ರ ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಬೇಕು ಲಡ್ಡು? ಯಾವ ಕಾರ್ ಬೇಕು? ಯಾವ ಚೆನ್ನಾಗೈತೆ? ಇದು ಬೇಕಾ ನಿಂಗೆ? ಇದು ಬೇಕಾ ಇದು ಬೇಕಾ? ಹಂಗೆಲ್ಲ ಕೇಳಬಾರ್ದು. ಎಲ್ಲರ ಮುಂದೆ ಲಿಪ್ಸ್ಟಿಕ್ ಅಂತ ಹೇಳಿದ್ದೀನಿ ತಾನೆ. ಏನು ಮಾಡ ಸುಮ್ಮನೆ ಇಟ್ಕೋ ಬೀಣ ಅಂತಾನೆ ಒಬ್ಬಿ ಚಿಕ್ಕ ಪಕ್ಕಣ ಎಲ್ಲಿ ಮಾಡ್ತಾರೆ. ನಿನ್ನೆ ಮಾಡ್ತಾ ಇದ್ದೀನಿ, ಆ ಕಡೆಯಿಂದ ಎಂಟ್ರಿ ಕೊಟ್ಟಿದ್ದು. ನಾವು ಇವತ್ತು ಗಾಡಿ ತರ್ತಾ ಇದ್ದೀವಿ ಅಂತ ನಮಗೂ ಗೊತ್ತಿಲ್ಲ. ಬೆಳಿಗ್ಗೆ ಒಂದು 10 ಗಂಟೆಲಿ ಹೇಳಿದ್ರು ಗಾಡಿ ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರು. ನಾವು ವೆಯ್ಟ್ ಮಾಡಿ ಸಾಕಾಗೋಯ್ತು. 1 ವೀಕಿಂದನೂ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತಲೇ ಅಂದ್ಕೊಂಡು ಬಂದರು. ಫೈನಲಿ ಇವತ್ತು ಕೊಡ್ತಾವ್ರೆ. ಸೊ ತುಂಬ ಖುಷಿ ಆಯ್ತೈತೆ. ಬನ್ನಿ ನೋಡೋಣ ಗೈಸ್. ಖುಷಿ ಏನಂದರೆ ನಿನ್ನೆ ಅವಳದು ಸ್ಕೂಟಿ ತೊಗೊಂಡಿದ್ದೀವಿ, ಇವತ್ತು ನೀತಿ ಕಾರ್ ತಗೋತಾ ಇದ್ದೀವಿ. ಬಟ್ ಏನಂದರೆ ನಾವು ತಗೋತಾ ಇರೋದು ಇನ್ನೋವಾಗ್ಲೂ ಇಷ್ಟ. ಬಟ್ ನನಗೆ ಅಲ್ಲಿ ಕಾಣಿಸ್ತೈತೆ ನೋಡಿ, ಅಲ್ಲಿ ಆ ಕಾರ್ ಇಷ್ಟ ಆಗೋಯಿತು ಗೈಸ್. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಆ ಕಾರ್ ಕೊಟ್ಬಿಟ್ಟು ಈ ಕಾರ್ ಎರಡು ಬರುತ್ತೆ ನೋಡು ಅಂತ ಹೇಳ್ತಾ ಇದ್ದೀನಿ ಇವಳಿಗೆ. ಬಟ್ ಅವ್ರವ್ರ ಟೇಸ್ಟ್ ತಕ್ಕನಂಗೆ ಅವ್ರವ್ರ ಇಷ್ಟ. ಟ್ಯಾಕ್ಸು GST ಅದೇ ಬಂದು 9,000 ಟ್ಯಾಕ್ಸ್ ಅಷ್ಟೇ. ಅದೇ ಇನ್ಸೂರೆನ್ಸ್ 10 ಲಕ್ಷದ ಮೇಲೆ 11% ಟ್ಯಾಕ್ಸ್. ಇವಾಗ ಸೈಡ್ ಮಾಡೋದಪ್ಪ. ಈಗ ಸೈಡ್ ರಿಜಿಸ್ಟ್ರೇಷನ್ ಇವೆ. ಚೀಸ್ ಮಾಡಿರಿ, ಏನೋ ಒಂದು ಮಾಡಿರಿ, ವಿಡಿಯೋನೇ ಆನ. ಸೊ ಗೈಸ್, ಫೈನಲಿ ನಾವು ನಮ್ಮ ಹೊಸ ಕಾರಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ. ಇದು ವ್ಲಾಗ್ ಬಂದು ಗಾನವಿ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ. ಅವಳು ಬ್ಯುಸಿ ಇರೋದ್ರಿಂದ ಅವಳ ವ್ಲಾಗ್ನ ನಾನು ಮಾಡ್ತೀನಿ, ಬಟ್ ಅವಳು ಅಪ್ಲೋಡ್ ಮಾಡ್ಕೋತಾಳೆ. ಬಟ್ ನನ್ನ ವ್ಲಾಗ್ಗಳನ್ನ ಅವಳು ಮಾಡ್ತಾಳೆ. ನೆಕ್ಸ್ಟ್ ಫ್ಯೂಚರಲ್ಲಿ ನಾನು ಅಪ್ಲೋಡ್ ಮಾಡ್ಕೋತೀನಿ. ಸೊ ಈಗ ಫೈನಲಿ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ನೆನ್ನೆನೂ ಸೇಮ್ ಗಣಪತಿ ಟೆಂಪಲ್ಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ. ನೆನ್ನೆ ಬಂದಿದ್ದು ಬೈಕಿಗೆ ಪೂಜೆ ಮಾಡ್ತಿದ್ದೆ. ಸೊ ಇವತ್ತು ಕಾರಿಗೆ ಪೂಜೆ ಮಾಡ್ತಿದ್ದೆ. ಸೊ ಏನಂದರೆ 2 ಅಟ್ ಎ ಟೈಮ್. ಅದು ನೆನ್ನೆ ಬಂತು, ಇದು ಇವತ್ತು ಬಂತು ಗೈಸ್. ಏನ